us on YouTube, Facebook, and Insta. This is more of a public content program on online platform, basically to engage with the community, especially those who are active on the various online platforms, to elicit their views, suggestions, and also to redress or to attend to their any of their concerns, if at all they have got anything like that. So I welcome all those who have joined in this conversation. We look forward to a positive and healthy conversation in this regard. There is nothing for us to announce here. We used to do this activity even earlier also, and there was some gap in between. So now we are trying to engage the online community again, and more so on the various platforms, not just YouTube or Facebook, and even Instagram also. All the three simultaneously we have taken up. This is just a kind of an experiment, you can say, how we can engage better with the community. ಶಿವಕುಮಾರ್ ಅವರು, ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ತುಂಬು ಹೃದಯದ ಧನ್ಯವಾದ. ತಮ್ಮ ಒಂದು ಬೆಂಬಲಕ್ಕಾಗಿಯೂ ಕೂಡ ಧನ್ಯವಾದಗಳು ಶಿವಕುಮಾರ್ ಅವರು. ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಶ್ವೇತಾ ರವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ತುಂಬಾ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನಡೆಯುತ್ತಿದ್ದು ಹಾಗೂ ಕೋರ್ಟ್ ಕಚೇರಿಗಳಲ್ಲಿಯೂ 5-6 ವರ್ಷಗಳಿಂದ ನ್ಯಾಯ ಸಿಗದೆ ಓಡಾಡುತ್ತಿದ್ದಾರೆ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ. ಇದು ಒಂದು ಉತ್ತಮ ಪ್ರಶ್ನೆನ ತಾವು ಕೇಳಿದ್ದೀರಾ. ಸ್ಪೆಸಿಫಿಕ್ ಕೇಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಪರಿಹಾರ ಅಂತೇಳಿ ಒಂದು ಆರ್ಗನೈಸೇಷನ್ ಇದೆ ನಮ್ಮ ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿಯೇ. ಇದು ಒಂದು ರೀತಿಯಲ್ಲಿ NGO ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ನಾವು ಈ ಮಹಿಳೆಯರ ಸುರಕ್ಷತೆ ಬಗ್ಗೆ ಮತ್ತು ಮಹಿಳಾ ಸಹಾಯವಾಣಿ ಮತ್ತು ವೈವಾಹಿಕ ಜೀವನದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು, ಇಂತಹ ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ತೇವೆ. ಮತ್ತು ಅಲ್ಲಿ ನಮ್ಮಲ್ಲಿ ಕೌನ್ಸಿಲರ್ಗಳು ಕೂಡ ಇದ್ದಾರೆ. ಅವರುಗಳು ಈ ಮಹಿಳಾ ಸಹಾಯವಾಣಿಯಲ್ಲಿ ಈ ರೀತಿ ಯಾವುದಾದ್ರೂ ಡೊಮೆಸ್ಟಿಕ್ ಇಶ್ಯೂಸ್ ಬಂದಾಗ ಅವುಗಳನ್ನು ಕರೆಸಿ ರಿಸಾಲ್ವ್ ಮಾಡ್ತಕ್ಕಂಥದ್ದು. ಒಂದು ವೇಳೆ ರಿಸಾಲ್ವ್ ಆಗದೇ ಇದ್ದಲ್ಲಿ ನಂತರ ಅವುಗಳನ್ನು ಕಂಪ್ಲೇಂಟ್ಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸ್ತಕ್ಕಂತಹ ಜೊತೆಗೆ ಇತ್ತೀಚೆಗೆ ನಾವು ಈ ರೀತಿ ನೊಂದ ಮಹಿಳೆಯರೇನಿದ್ದಾರೆ ಅವರಿಗೆ ಕಾನೂನು ಸಹಾಯವನ್ನು ಕೊಡಲಿಕ್ಕೆ ಕೂಡ ಈ ರೋಟರಿ ಮತ್ತು ಇತರ ಸಂಸ್ಥೆಗಳ ಮೂಲಕ ಈ ಪ್ರಜ್ಞಾವಂತ ನ್ಯಾಯವಾದಿಗಳೇನಿದ್ದಾರೆ ಅವರುಗಳ ಜೊತೆಯೂ ಕೂಡ ನಾವು ಟೈಅಪ್ ಅನ್ನು ಮಾಡ್ಕೊಂಡಿದ್ದೇವೆ. ಅದರಿಂದ ದಯವಿಟ್ಟು ಇದೇನು ಪ್ರಕರಣ ಇದೆ ಅದನ್ನು ನಮ್ಮ ಪರಿಹಾರ ಆರ್ಗನೈಸೇಷನ್ಗೆ ತಾವು ಬಂದು ಅಲ್ಲಿಯ ಪದಾಧಿಕಾರಿಗಳನ್ನು ನೀವು ಭೇಟಿಯಾದರೆ ಅದನ್ನು ನಾವು ತೆಗೆದುಕೊಡ್ತೇವೆ. ಸರಿ. ಸೈಬರ್ ಕಂಪ್ಲೇಂಟ್ಗಳ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಭರತ್ ಅನ್ನೋರಿಂದ. ಕ್ಯಾನ್ ಸೈಬರ್ ಕಂಪ್ಲೇಂಟ್ಸ್ ಬಿ ಅಲೌಡ್ ಆನ್ಲೈನ್ ಫಾರ್ ಸ್ಮಾಲರ್ ಅಮೌಂಟ್ ಸಫರ್ಡ್ ಬೈ ವಿಕ್ಟಿಮ್ಸ್? ಪ್ರಮುಖವಾಗಿ ಆನ್ಲೈನ್ನಲ್ಲೇ ನೀವು ಮಾಹಿತಿಯನ್ನು ಕೊಡ್ಬೋದು. mainly through our national helpline number 1930 fraud or cyber cheating. Please do dial this number and give the details. They will do the needful. ರಸ್ತೆಗಳ ಸ್ಥಿತಿಗತಿಗಳ ಬಗ್ಗೆ ಕೆಲವರು ಕೇಳಿದ್ದಾರೆ. ಅದು BBMP ಜೊತೆಯಲ್ಲಿ ಸೇರಿ ನಾವು ಸರಿ ಮಾಡಿಸ್ಬೇಕಾಗ್ತದೆ. ಖಂಡಿತ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತದೆ. ಅದ್ರ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಸೂಚನೆಗಳನ್ನು ನೀಡಿ ಈ ತಮ್ಮ ಏನು ಕೋರಿಕೆಗಳು ಅಥವಾ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಜೊತೆಗೆ ಬೇರೆ ಇಲಾಖೆಗಳ ಒಂದು ಸಹಕಾರ ಏನು ಬೇಕಾಗ್ತದೆ ಅದನ್ನು ಕೂಡ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಮುಖೇನ ಅಥವಾ ನೇರವಾಗಿ ಅವರನ್ನು ಸಂಪರ್ಕಿಸಿ ನಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಒಟ್ಟಾರೆಯಾಗಿ ಇವತ್ತಿನ ಈ ಆನ್ಲೈನ್ ಸಿಟಿಸನ್ ಎಂಗೇಜ್ಮೆಂಟ್ನಲ್ಲಿ ತಾವೆಲ್ಲ ಭಾಗವಹಿಸಿದ್ದಕ್ಕಾಗಿ ಮತ್ತು ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕೇಳಿದ್ದಕ್ಕಾಗಿ, ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಪ್ರತಿ 3ನೇ ಶನಿವಾರ ನಾವು ಈ ರೀತಿ ಆನ್ಲೈನ್ ಎಂಗೇಜ್ಮೆಂಟ್ನನ್ನು ಇಟ್ಕೊಳ್ತೇವೆ. ಈಗಾಗಲೇ ಹೇಳಿದಾಗೆ ಪ್ರತಿ 2ನೇ ಶನಿವಾರ ಸಂಚಾರ ಇಲಾಖೆಯವರು ಮತ್ತು ಪ್ರತಿ 4ನೇ ಶನಿವಾರ ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ರವರು ಜನಸಂಪರ್ಕ ಸಭೆಗಳನ್ನು ಅವರವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಅವರ ಡಿವಿಷನ್ಗಳ ವ್ಯಾಪ್ತಿಯಲ್ಲಿ ನಡೆಸ್ತಾರೆ. ನಾವು ಕೂಡ ಆ ಸಭೆಗಳಿಗೆ ಭಾಗವಹಿಸ್ತೇವೆ. ಅದೇ ರೀತಿಯಾಗಿ ಪ್ರತಿ 3ನೇ ಶನಿವಾರದಂದು ಈ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಆನ್ಲೈನ್ ಎಂಗೇಜ್ಮೆಂಟ್ ಮುಖಾಂತರ ನಾವು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಇದಕ್ಕೆ ಆಸ್ಕ್ CP BLR ಅಂತೇಳಿ ನಾವು ಟೈಟಲ್ ಅನ್ನು ಕೂಡ ಕೊಟ್ಟಿದ್ದೇವೆ.